ಲಸವನ್ನು 3 ವಿಧಾನಗಳಲ್ಲಿ ಕಂಡುಹಿಡಿಯಬಹುದು. ಮೊದಲನೇ ವಿಧಾನ ಅಪವರ್ತ್ಯಗಳ ಪಟ್ಟಿ ಮಾಡುವ ವಿಧಾನ. ಅಪವರ್ತ್ಯಗಳನ್ನ ಪಟ್ಟಿ ಮಾಡುವುದಂದರೆ ನೋಡಿರಿ, ಒಂದು ಉದಾಹರಣೆ ಮೂಲಕ ಇದನ್ನು ನಿಮಗೆ ಹೇಳ್ಕೊಡ್ತೇನೆ. 6, 8 ಮತ್ತು 12ರ ಲಸ. 6, 8 ಮತ್ತು 12ರ ಲಸ ಎಷ್ಟು ಅಂತ ಕೇರ್ ಅಂತ ಇಟ್ಕೊಳ್ಳೋಣ. ಅಪವರ್ತ್ಯಗಳನ್ನು ಪಟ್ಟಿ ಮಾಡೋದಂದ್ರೆ ಏನಪ್ಪ ಅಂದ್ರೆ 6ರ ಅಪವರ್ತ್ಯಗಳನ್ನು ಬರೀಬೇಕು. ಅಪವರ್ತ್ಯಗಳು 6ರ ಅಪವರ್ತ್ಯಗಳು ನೋಡ್ರಿ, 6, 12 ಅಂದರೆ ಅದರ ಮಗ್ಗಿ ಬರಿತಾ ಹೋಗಬೇಕು. 6, 3, 18, 24, 6, 30, 36, 42, 48 ಈ ರೀತಿ ಬರಿತಾ ಹೋಗ್ತೀರಿ. ನೆಕ್ಸ್ಟ್ 8ರ ಅಪವರ್ತ್ಯಗಳು. 8, 16, 8, 3, 24, 8, 4, 32, 8, 5, 40, 8, 6, 48, 8, 7, 56 ಈ ರೀತಿ ಬರಿತಾ ಹೋಗ್ತೀರಿ. ನೆಕ್ಸ್ಟ್ 12ರ ಅಪವರ್ತ್ಯಗಳು. 12, 24, 12, 3, 36, 12, 4, 48, 12, 5, 60, 66, 72 ಈ ರೀತಿ ಬರಿತಾ ಹೋಗ್ತಾರೆ. ಇಲ್ಲೇ ನಾವು ತಿಳ್ಕೊಬೇಕಾಗಿತ್ತು ಲಸ ಅಂದರೆ ಏನು, ಇಲ್ಲಿ ಯಾವ ರೀತಿ ಬರಿಬೇಕು ನೋಡ್ರಿ. ಲಸ ಅಂತ ಬರಿತೀರಿ. ಇಲ್ಲೇ 3 ಕಡೆ ಇರಬೇಕು. ಅಪವರ್ತ್ಯಗಳನ್ನ ಬರೆದೀವಿ ಇಲ್ಲ ನೋಡ್ರಿ. ಅಪವರ್ತ್ಯ ನೀವು ಇಲ್ಲೇ ಈ ಲಸ ಅಂದ್ರೆ ಅದರೊಳಗೆ ನಮ್ಗೆ ಇದರ ಅರ್ಥ ಗೊತ್ತಾಗುತ್ತೆ. ಅಪವರ್ತ್ಯಗಳನ್ನ ಬರೆದಿರಿ. ಸಾಮಾನ್ಯ ಅಂದರೆ ಎಲ್ಲ ಕಡೆ ಇದ್ದಿದ್ದು, 3 ಕಡೆ ಇದ್ದಿದ್ದು. ನೆಕ್ಸ್ಟ್ ಲ ಅಂದ್ರೆ ಲಘುತ್ತಮ, ಸಾಂದ್ ಇದ್ದಿದ್ದು. ಹಾಗಾದ್ರೆ ನೋಡ್ರಿ, 6 ಇಲ್ಲೈತಿ, ಇಲ್ಲಿಲ್ಲ, 8 ಇಲ್ಲೈತಿ, ಇಲ್ಲಿಲ್ಲ. ಈ ರೀತಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ 12 ಇಲ್ಲಿ 2 ಕಡೆ ಐತಿ, ಇಲ್ಲಿಲ್ಲ. ನೆಕ್ಸ್ಟ್ 16 ಇಲ್ಲಿ 1 ಕಡೆ ಐತಿ. 24 ಐತಿ ನೋಡ್ರಿ 3 ಕಡೆ. 24 ಇಲ್ಲಿ, 24 ಇಲ್ಲಿ, 24 3 ಕಡೆ ಇದ್ದಿದ್ದು ಬರಿಬೇಕು. ಅದಕ್ಕೆ ಲಸ 24 ಆಯಿತು. ಇಲ್ಲೇ ನೀವು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋಬೋದು. 12ರಿಂದ ಭಾಗಿಸ್ಬೋದು. 12 8, 3, 24, 6, 4, 24. ಅದಕ್ಕೆ ನಾವು ಡೆಫಿನಿಷನ್ನಲ್ಲಿ ಹೇಳಿರ್ತೀವಿ, ಲಸ ಅಂದರೆ ಕೊಟ್ಟ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಇದಾಕೈತಿ. ಹಾಗಾದರೆ ಇದು ಕೊಟ್ಟ ಸಂಖ್ಯೆಗಳು ಭಾಜಕಗಳನ್ನು ತಗೊಂಡ್ರೆ ಇದು ಭಾಜ್ಯ ಆಗಿರ್ತೈತಿ. ಮುಂದಿನ ವಿಧಾನ, ಇದು ಮೊದಲನೇ ವಿಧಾನ, ಅಪವರ್ತ್ಯ ಪಟ್ಟಿ ಮಾಡುವ ವಿಧಾನ. ಇದು ಯಾವುದರ ಮೂಲಕ ನಾವು ಲೆಕ್ಕ ಮಾಡಿದ್ವಿ? ಮೊದಲನೇ ವಿಧಾನ ಅಪವರ್ತ್ಯ ಪಟ್ಟಿ ಮಾಡುವ ಮೂಲಕ. ಅಪವರ್ತ್ಯ ಪಟ್ಟಿ ಮಾಡುವ ವಿಧಾನ ಅಂತ ಕರೀತೀರಿ. ಇದಕ್ಕೆ ಪಟ್ಟಿ ಮಾಡುವ ವಿಧಾನ. ನೆಕ್ಸ್ಟು ಅಪವರ್ತನ ವಿಧಾನ ಅಥವಾ ಭಾಗಾಕಾರ ವಿಧಾನ ಅಂತೂ ಕರೀತಾರೆ. ಅಪವರ್ತನ ವಿಧಾನ, ಸೆಕೆಂಡ್ ಮೆಥಡ್. ಅಥವಾ ಭಾಗಾಕಾರ ವಿಧಾನದ ಮೂಲಕ ನಾವು ಲಸವನ್ನು ಕಂಡುಹಿಡಿತೀವಿ. ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿದ್ರೆ 18, 24, 36ರ ಲಸ. ನೋಡಿರಿ, ಇಲ್ಲೇ 18 ಬರೀಬೇಕು, 24 ಬರೀತೀರಿ, ನೆಕ್ಸ್ಟ್ 36 ಬರೀತೀರಿ. ಈ ರೀತಿ ಬರೆದು ಈ ಕಡೆ ಸೈಡಿಗೆ ಒಂದು ಗೆರೆ ಹೊಡಿತೀವಿ. ಇಲ್ಲಿ ಏನು ಮಾಡಬೇಕು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಕ್ರಮವಾಗಿ ಬರಿತಾ ಅದರಿಂದ ನಾವು ಭಾಗಾಕಾರ ಮಾಡ್ತಾ ಹೋಗಬೇಕು, ಕ್ಯಾನ್ಸಲೇಷನ್ ಮಾಡ್ತಾ ಹೋಗಬೇಕು. ನಿಮಗೆ ಲಸ ಸಿಗ್ತೈತೆ. ಇಲ್ಲೇ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇ ಅವಿಭಾಜ್ಯ ಸಂಖ್ಯೆ 2 ಐತಿ. 2ರಿಂದ ಇದಕ್ಕೆ ಭಾಗಿಸ್ರಿ. 2 ಎಷ್ಟಲೇ 18, 2 9, 2 12, 2 18. ನೆಕ್ಸ್ಟು 2 6, ಇದು 9, 2 ಮಗ್ಗಿ ಒಳಗಿಲ್ಲ, ಬಿಟ್ಬಿಡ್ರಿ. 2ರಿಂದ ನಿಶೇಷವಾಗುವಂಥ ಸಂಖ್ಯೆ ಆಗಿರಬೇಕು. 2 9, ನೆಕ್ಸ್ಟ್ 2 ಇದು ಮತ್ತೆ ಹಂಗೆ ಉಳಿತು. 2 3, ಇಲ್ಲಿ 9 ಹಂಗೆ ಉಳಿತು. ನೆಕ್ಸ್ಟ್ 3
ಮೂರು ಮೂರಲೆ 3 ಒಂದಲೆ 3 ಮೂರಲೆ ನೆಕ್ಸ್ಟು 3 ಒಂದಲೆ 3 ಒಂದಲೆ ಕೊನೆಗೆ 1 ಬರೆಯೋವರೆಗೆ ನಾವು ಈ ರೀತಿ ಭಾಗಿಸ್ತಾ ಹೋಗ್ತೀರಿ. ಆಮೇಲೆ ಲಸ ಹೆಂಗೆ ಬರ್ತೈತೆ ಆನ್ಸರ್ ಅಂದರೆ ಲಸ ಅಂತ ಬರೋದು 2 2 ಇವುಗಳನ್ನ ಗುಣಾಕಾರ ಮಾಡಬೇಕು. 3 ಗುಣಾಕಾರ 3 ಅನುಕ್ರಮವಾಗಿ ಗುಣಿಸ್ತಾ ಹೋಗ್ರಿ. 2 2 4 ಬಂದು ಉತ್ತರಕ್ಕೆ ಮುಂದಿನ ಸಂಖ್ಯೆಗೆ ಗುಣಾಕಾರ ಮಾಡಿ. 4 4 2 8 8 ಆಯ್ತು ರೀ. 8 ಮೂರಲೆ 24 24 ಮೂರಲೆ 72 ಇದು 18 24 ಮತ್ತು 36 ಲಸ ಆಗಿರುತ್ತದೆ. ಇದು ಎರಡನೇ ವಿಧಾನದ ಮೂಲಕ ನಾವು ಕಂಡುಹಿಡಿದ್ವಿ. ಮೂರನೇ ವಿಧಾನ ಅವಿಭಾಜ್ಯ ಅಪವರ್ತನ ವಿಧಾನ. ಇಲ್ಲೊಂದಿಷ್ಟು ಉದಾಹರಣೆಗಳನ್ನ ತಗೊಳ್ಳೋಣ. 36 48 96 36 48 96 ಇವುಗಳ ಲಸ ಎಷ್ಟು ಅನ್ನ ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಸಂಖ್ಯೆಯ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿನಿ. ಇಲ್ಲೇ 36 ಬರ್ಕೋತೀರಿ, ಸಪ್ರೇಟಾಗಿ ಬರ್ಕೋಬೇಕು. 48 ಸಪ್ರೇಟಾಗಿ ಬರ್ಕೋಬೇಕು. 96 ಸಪ್ರೇಟಾಗಿ ಬರ್ಕೊಂಡು ಈ ರೀತಿ ಗೆರೆ ಹೊಡ್ಕೋಬೇಕು. ನೋಡ್ರಿ, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಯಾವ ರೀತಿ ನಾವು ಲಸ ಕಂಡುಹಿಡಿಬೇಕು ನೋಡಿ. 2 ಮತ್ತು ಅವಿಭಾಜ್ಯ ಸಂಖ್ಯೆಗಳಿಂದ ಇದೇ ಈಗ ಮಾಡಿದಾಗ ಕಡಿತ ಹೊಡಿತಾ ಹೋಗ್ರಿ, ಅಥವಾ ಕ್ಯಾನ್ಸಲೇಷನ್ ಅಂತೀರಿ, ಭಾಗಾಕಾರ ಅಂತೀರಿ. 2 9 3 ಮೂರಲೆ 3 ಒಂದಲೆ ನೆಕ್ಸ್ಟ್ 2 2 2 4 2 ಒಂದಲೆ 2 2 2 6 2 ಮೂರಲೆ 3 ಒಂದೆ ಪ್ರತಿಯೊಂದು ಸಂಖ್ಯೆದ ಈ ರೀತಿ ತಕ್ಕೋತ ಹೋಗ್ರಿ. 2 4 1 ಉಳಿತು, 2 8 2 2 2 4 2 1 2 2 2 6 2 ಮೂರಲೆ 3 ಒಂದೆ ಈ ರೀತಿ ಬರೆದ್ಮೇಲೆ ಪ್ರತಿಯೊಂದು ಸಂಖ್ಯೆಯ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರಿಬೇಕು. 36ರ ಅವಿಭಾಜ್ಯ ಅಪವರ್ತನಗಳು ಬರೀತೀರಿ. ಇವನು ಬರಿಬೇಕು. 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 3. ಅದೇ ರೀತಿ 48ರ ಅವಿಭಾಜ್ಯ ಅಪವರ್ತನಗಳು ಎರಡು ಇಂಟು 2 ಇಂಟು 2 ಇಂಟು 2 2 8 ಸರಿ ಇದ್ದಾವೆ, 4 ಸರಿ ಗುಣಾಕಾರ 3. ನೆಕ್ಸ್ಟ್ ಇಲ್ಲಿ 2ಗಳು 5 ಸರಿ ಬಂದ ನೋಡ್ರಿ. 96ರ ಅವಿಭಾಜ್ಯ ಅಪವರ್ತನಗಳು, ಅಪವರ್ತನೀಕರಣ ಅಂತ ಕರೀತಾರೆ. ನಾವಿಲ್ಲಿ ಹಿಂಗೂ ಬರಿಬೋದು. 2 3 4 5 ಇಲ್ಲಿ ನೋಡ್ರಿ, ಲಸ ಯಾವ ರೀತಿ ಬರಿಬೇಕು ನೋಡ್ರಿ. ಇಲ್ಲೇ ರಿಪೀಟ್ ಆಗಿದ್ದು ಅಂದ್ರೆ, ಅವ ಸಂಖ್ಯೆಗಳು ರಿಪೀಟ್ ಆಗಿದ್ದು ಅಂದರೆ ಯಾವುದರಲ್ಲಿ ಜಾಸ್ತಿ ಅದ ಜಸ್ಟ್ ನಿಮಗೆ ಇನ್ನೊಂದು ಸ್ವಲ್ಪ ಇಲ್ಲೇ ಡೀಟೇಲಾಗಿ ಹಿಂಗೂ ಬರಿಬೋದು. 2 ಸ್ಕ್ವೇರ್ 3 ಸ್ಕ್ವೇರ್ 1 2 3 4 2⁴ ಇಂಟು 3 1 2 3 4 5 2⁵ ಇಂಟು 3 ಯಾವುದರಲ್ಲಿ ಹೆಚ್ಚೈತಿ ಅದನ್ನು ಬರಿಬೇಕು. ಹಾಗಾದರೆ 2 ಘಾತ 5 ಇನ್ನು 3 ಘಾತ 2 ಅಂದರೆ ಈ ಗುಣಾಕಾರ ಮಾಡಿದಾಗ ನಿಮಗೆ ಲಸ ಬರ್ತೈತಿ ನೋಡ್ರಿ. ಇಲ್ಲೇ ಐತೆ, ಬೇಕಂದ್ರೆ ಇನ್ನೊಮ್ಮೆ ಇದನ್ನು ಸಪ್ರೇಟಾಗಿ ಬರೀನ. ಇವೆಲ್ಲ ಗುಣಾಕಾರ ಮಾಡಿದರೆ ನಿಮಗೆ ಲಸ ಸಿಗ್ತೈತಿ. 2 2 4 4 8 8 16 16 32 32 3 96 96
ಇಂಟು 3 ಮಾಡಿರಿ. 3 6 18, 3 9 27, 1 28 ಅಂದರೆ 288 ಇವುಗಳ ಲಸ ಆಯಿತು. ನಾನು ಮತ್ತೊಮ್ಮೆ 4 8 16 32 32 3 96 96 3 3 6 18 3 6 18 ಕೆಲ 1 3 9 27 1 28. ಈ ರೀತಿ ನಾವು ಲಸವನ್ನು 3 ವಿಧಾನಗಳ ಮೂಲಕ ಕಂಡುಹಿಡಿಯಬಹುದು. ಸಪೋರ್ಟ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ.